ಬ್ಲಾಗ್ ಇನ್ ಕನ್ನಡ. ಈ ದಿನ SSLC ಎಕ್ಸಾಮ್ನ ಟಿಪ್ಸನ್ನು ಹೇಳಬೇಕು ಅಂತ ಹೊಂಟಿದ್ದೀನಿ. ಸಾಕಷ್ಟು ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಕನ್ಫ್ಯೂಷನ್, ಒಂದು ಗೊಂದಲ ಏನಪ್ಪ ಅಂದರೆ SSLCಯಲ್ಲಿ ನಾನು ಪಾಸ್ ಆಗ್ತೀನೋ ಇಲ್ಲೋ ಎಂಬ ಗೊಂದಲ ಎಲ್ಲ ಮಕ್ಕಳಲ್ಲಿ, ಅಂದರೆ ಅವರೇಜ್ ಇರೋ ಮಕ್ಕಳಲ್ಲಿ ಎಲ್ಲರಲ್ಲೂ ಕೂಡ ಕನ್ಫ್ಯೂಸು ಇದ್ದೇ ಇರುತ್ತೆ. ಅದಕ್ಕೇನು ಮಾಡಬೇಕಪ್ಪ ಅಂದರೆ SSLCಯಲ್ಲಿ ಮೊದಲು ಕೊಡುವಂತಹ ಕ್ವಶನ್ ಪೇಪರನ್ನು, ಎಕ್ಸಾಮ್ ಹಾಲಲ್ಲಿ ಕೊಡುವಂಥ ಕ್ವಶನ್ ಪೇಪರನ್ನು ಒಂದು 10 ನಿಮಿಷ ಸ್ಪೆಂಡ್ ಮಾಡಿ ಎಲ್ಲ 1 to 38 ಕ್ವಶನ್ ಇರ್ತವೆ ಸೀರಿಯಲ್ ನಂಬರ್. ಅಂದರೆ ಎಲ್ಲ ಪೇಪರಲ್ಲೂ ಕೂಡ 6 ಸಬ್ಜೆಕ್ಟಲ್ಲೂ ಕೂಡ ಒಂದನೇ ಸೀರಿಯಲ್ ನಂಬರಿಂದ ಹಿಡಿದು ಕಂಟಿನ್ಯೂಸ್ ಸೀರಿಯಲ್ ನಂಬರು 38 ಕ್ವಶನ್ವರೆಗೂ ಇರುತ್ತೆ. ಆ 38 ಕ್ವಶನ್ವರೆಗೂ ಕೂಡ ನಾವು ಕಾಮಾಗಿ ಓದಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ನಮಗೆ 100% ಆನ್ಸರ್ ಗೊತ್ತಿರುವಂಥದ್ದು ಪ್ರಶ್ನೆಯ ಸೀರಿಯಲ್ ನಂಬರ್ಗೆ ಒಂದು ಟಿಕ್ ಮಾಡ್ಕೋಬೇಕು. ಏನೋ ನಮ್ಮ ಪರ್ಸ್ನಲ್ಲಾಗೆ ಒಂದು ಚುಕ್ಕಿನೋ ಒಂದು ಹ್ಯಾರೋ ಮಾರ್ಕೋ ಏನೋ ಒಂದು ಟಿಕ್ ಮಾಡ್ಕೊತ ಹೋಗಬೇಕು. ಆ ಟಿಕ್ ಮಾಡ್ಕೊತ ಹೋಗಿ ಕ್ವಶನ್ ಪೇಪರನ್ನು ನೀಟಾಗಿ ಯಾವುದೇ ತಲೆಗೆ ಗೊಂದಲ ಇಟ್ಕೊಳ್ಳೋದಾಗೆ ಓದ್ತಾ ಹೋಗಬೇಕು. ಓದಾದಮೇಲೆ 10 ನಿಮಿಷ ಕಾಲು ಗಂಟೆ ಆಗುತ್ತೆ. ಓದಾದಮೇಲೆ ನಮಗೇನು ಕ್ವಶನ್ ಪೇಪರಲ್ಲಿ 100% ನಮಗೆ ಗೊತ್ತಿದೆಯೋ ಆ ಸೀರಿಯಲ್ ನಂಬರನ್ನು, ಫಾರ್ ಎಕ್ಸಾಂಪಲ್ ಒಂದು 10ನೇ ನಮಗೆ ಕ್ವಶನ್ ನಂಬರ್ 10ನೇ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದರೆ ಆ ಸೀರಿಯಲ್ ನಂಬರ್ 10 ಹಾಕಿ ಮೊದಲೇ ಸ್ಟಾರ್ಟ್ ಮಾಡಬೇಕು ಬರಲಿಕ್ಕೆ. ನೀವೇನು ಕನ್ಫ್ಯೂಷನ್ ಇಟ್ಕೋಬೇಡ್ರಿ, ಮೊದಲಿಂದ 1ನೇ ಸೀರಿಯಲ್ ನಂಬರಿಂದಲೇ ಬರೀಬೇಕು ಅನ್ನೋದೇನು ರೂಲ್ಸ್ ಇಲ್ಲ. ನಿಮಗೆ ಯಾವುದು 100% ಆನ್ಸರ್ ಗೊತ್ತಿದೆಯೋ ಅದನ್ನು ಮೊದಲು ಸೀರಿಯಲ್ ನಂಬರ್ ಹಾಕಿ ಬರೆಯೋದನ್ನು ಸ್ಟಾರ್ಟ್ ಮಾಡಿ. ನೀವೇನು ಆಗ ಮಾಡ್ತಾರೆ ಈಗ ಮಾಡ್ತಾರೆ ಯಾವುದೇ ಗೊಂದಲವನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. 100% ಏನು ಆನ್ಸರ್ ಗೊತ್ತಿದೆಯೋ ಅದನ್ನು ಮೊದಲು ಬರೀಬೇಕು. ನಿಮಗೆ ಫಾರ್ ಎಕ್ಸಾಂಪಲ್ ಒಂದು 10 ಕ್ವಶನ್ಗೆ 100% ಗೊತ್ತಿದೆ ಆನ್ಸರ್, ಇದಕ್ಕೆ ನನಗೆ ಶ್ಯೂರಿಟಿಯಾಗಿ ಗೊತ್ತಿದೆ ಅಂದರೆ ಆ ಪ್ರಶ್ನೆಗೆ ಫಸ್ಟ್ ಅಟೆಂಡ್ ಮಾಡಬೇಕು. ಅಂದರೆ ಅದನ್ನ ಸೀರಿಯಲ್ ನಂಬರ್ ಹಾಕ್ಕೊಂಡು ಅಟೆಂಡ್ ಮಾಡ್ಕೊತ ಬರಬೇಕು. ಅದಾದಮೇಲೆ ನೆಕ್ಸ್ಟ್ 90% ಯಾವ್ದು ಗೊತ್ತಿದೆ ಅನ್ನೋದು ಪ್ರಶ್ನೆ ಇರುತ್ತೆ. ಇದು ಗೊತ್ತಿದೆ, ಇದು ಓದಿದ್ದೆ ಅನ್ನೋದು ಪ್ರಶ್ನೆಯನ್ನು ಅವ್ನು ನೆಕ್ಸ್ಟ್ ಅಟೆಂಡ್ ಮಾಡಬೇಕು. ಹಾಗೆ ಅದಾದಮೇಲೆ 80% ಗೊತ್ತಿರುವಂಥ ಪ್ರಶ್ನೆಗೆ ಅಟೆಂಡ್ ಮಾಡಬೇಕು. ಹೀಗೆ ಮಾಡ್ಕೊತ ಬಂದಂಗೆ ನೀವೇನು ಮಾಡಬೇಕು, ಟೋಟಲಾಗಿ 38 ಕ್ವಶನ್ ಇರುತ್ತೆ. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ 1ರಿಂದ 38 ಕ್ವಶನ್ನು ಇದ್ದೇ ಇರುತ್ತೆ. ಅದರಲ್ಲಿ 1 ಅಂಕದವು 17 ಅಂಕ, 17ರಿಂದ 18 ಅಂಕ 1 ಅಂಕದ ಪ್ರಶ್ನೆ ಇರುತ್ತೆ. ಮೊದಲ 8 ಪ್ರಶ್ನೆ MCQ ಆಗಿರುತ್ತೆ. ನೆಕ್ಸ್ಟ್ ಒಂದು 8-9 ಪ್ರಶ್ನೆ ಏನಾಗಿರುತ್ತೆ, ಅವು ಕ್ವಶನ್ ಆನ್ಸರ್ ರೀತಿಯಲ್ಲಿ ಇರ್ತವೆ, ಸಬ್ಜೆಕ್ಟ್ ವೈಸ್ ಇರ್ತವೆ. ಲ್ಯಾಂಗ್ವೇಜ್ ಒಂಥರ ಆದರೆ ಆಪ್ಷನಲ್ ಒಂಥರ ಇರ್ತವೆ. ಅದರಲ್ಲೂ ಸ್ಪೆಷಲಾಗಿ ನಾವೇನು ಮಾಡಬೇಕು ಅಂದರೆ ಗೊತ್ತಿರುವಂಥವು MCQ ಆದರೂ ಕೂಡ ಮೊದಲ 4 ಪ್ರಶ್ನೆ ತುಂಬ ಇರ್ತಕ್ಕಂಥವನ್ನು ಕೊಟ್ಟಿರ್ತಾನೆ. ಆ ಸರಳವಾಗಿರ್ತಕ್ಕಂಥ ಪ್ರಶ್ನೆಗೆ ಆನ್ಸರನ್ನು ನಾವು ಓದ್ಕೊಂಡು ಅದರಲ್ಲಿ ಯಾವುದು ABCD 4 ಆಪ್ಷನ್ಸ್ ಇರ್ತವೆ, ಅದರಲ್ಲಿ ಒಂದನ್ನು ಬರಿಬೇಕು. ಬರೀ ಆನ್ಸರನ್ನು ಮಾತ್ರ ಬರಿಬಾರ್ದು, ಅದರ B-ನೋ C-ನೋ ಅದನ್ನು ಕೂಡ ಬರೆಯೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ 4ನೇ MCQ ಅಲ್ಲಿ 4ನೇದು ಗೊತ್ತಿರುತ್ತೆ, ಅದಕ್ಕೆ ಆನ್ಸರು D ಆಗಿರುತ್ತೆ. ಅದು ಆನ್ಸರ್ ಏನಿರುತ್ತೋ ಆ ವರ್ಡನ್ನು ಬರೆದ್ಬಿಟ್ಟು ಅದ್ರ ಪಕ್ಕದಲ್ಲೇ D ಅಂತಲೂ ಕೂಡ ಬರಿಬೇಕು. ಅದು ನಿಮಗೆ ಆ ಅಭ್ಯಾಸ ಒಳ್ಳೆಯದು. ಅದಾದಮೇಲೆ ನೆಕ್ಸ್ಟ್ ಕೆಳಗಿಂದ 8 ಪ್ರಶ್ನೆ ಬರುತ್ತೆ 1 ಅಂಕದ್ದೇ. ಆ ಪ್ರಶ್ನೆಗೂ ಕೂಡ ನೀವು ಆನ್ಸರನ್ನು ಸೀರಿಯಲ್ ನಂಬರ್ ಹಾಕಿ, ಅದರಲ್ಲೂ ಕೂಡ ಒಂದು ಮೊದಲ 4 ಭಾಳ ಈಸಿ ಇರ್ತವೆ, ಇನ್ನು 4 ಟೆಕ್ಸ್ಟ್ ಬುಕ್ ಒಳಗಿಂದ ತೆಗೆದಿರ್ತಾನೆ. ಆ ಮೊದಲ 4 ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿರೋವನ್ನು ಮೊದಲು ಬರ್ಕೊಳ್ತಾ ಹೋಗಬೇಕು. ಅದಾದ ಮೇಲೆ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಒಂದು ಕ್ವಶನ್ ಆನ್ಸರ್ ಆಗಿರ್ಬೋದು, 1 ಅಂಕದ ಪ್ರಶ್ನೆ ಆಗಿರ್ಬೋದು, ಆವಾಗ ಏನು ಮಾಡಬೇಕು, ಓದಬೇಕು. ಕ್ವಶನ್ ಒಂದಲ್ಲ 2 ಸಲ ಅಲ್ಲ 3 ಸರಿ. ಅಂದರೆ ಕನ್ನಡ ಬೇಗ ಅರ್ಥ ಆಗುತ್ತೆ. ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಇದು ಬೇಗ ಅರ್ಥ ಆಗೋಲ್ಲ. ಯಾಕೆ ಅಂದರೆ ಅದಕ್ಕೆ ಆನ್ಸರ್ ಗೊತ್ತಿರಲ್ವಲ್ಲ, ಬೇಗ ನಿಮಗೆ ಅದು ಅರ್ಥ ಆಗೋದಿಲ್ಲ. ಅವಾಗೇನು ಮಾಡಬೇಕು, ಒಂದು 2-3 ಸರಿ ಆ ಪ್ರಶ್ನೆಯನ್ನು ತಿರ್ಗಾ ಓದಬೇಕು. ಅವಾಗ ಏನಾದರೂ ಒಂದು ಹೊಳೆಯುತ್ತೆ. ಅಂದರೆ ನಿಮಗೆ ಆ ಪಾಠದ ರಿಲೇಟೆಡ್ ಪ್ರಶ್ನೆ ಇದು ಅಂತ ಒಂದು ನಿಮ್ಮ ಮೈಂಡ್ ಸೆಟ್ಟಿಗೆ ಬಂದಾಗ ನೀವೇನು ಮಾಡಬೇಕು, ಆ ಪ್ರಶ್ನೆ ಆ ಪಾಠದ ರಿಲೇಟೆಡ್ ಆಗಿದ್ದರೆ ಆ ಪಾಠದಲ್ಲಿ ಬರ್ತಕ್ಕಂಥ ಪಾಯಿಂಟ್ ಬೇರೆದು ನಿಮ್ಗೆ ಗೊತ್ತಿರುತ್ತೆ, ಆ ಪ್ರಶ್ನೆ ಗೊತ್ತಿರಲ್ಲ, ಆ ರಿಲೇಟೆಡ್ ಇರುವಂಥ ಆನ್ಸರನ್ನು ಆ ಪಾಠದ್ದಾಗಿದ್ದರೆ ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದರೆ ಅವ್ರು ರಿಲೇಟೆಡ್ ನೋಡ್ತಾರೆ, ಈ ಪ್ರಶ್ನೆಗೆ ಇದು ಈ ಪಾಠದ ಹೌದಾ ಇಲ್ಲ ಅಂತ ರಿಲೇಟೆಡ್ ನೋಡ್ತಾರೆ ವೆಲ್ವೇಟರು. ಆಗ ಬಿಟ್ಟು ಬರಬಾರ್ದು ನೀವು. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದರೆ, ಯಾವುದೇ ಪ್ರಶ್ನೆ ಆದರೂ ಕೂಡ ಟೋಟಲ್ 1ರಿಂದ 38 ಸೀರಿಯಲ್ ನಂಬರ್ ಪ್ರಶ್ನೆ ಇರ್ತವೆ ಅಂತ ನಾನು ಮೊದಲೇ ಹೇಳಿದೆ. ಆ 38 ಪ್ರಶ್ನೆಯಲ್ಲಿ ಬರಿತಾ ನಿಮಗೆ ಗೊತ್ತಿರೋವನ್ನು ಬರಿತಾ 30ರ ತನಕ ಬಂದ್ರಿ ಟೋಟಲ್. ಆವಾಗ ಏನು ಮಾಡಬೇಕು, ಇನ್ನು 8 ಪ್ರಶ್ನೆ ಹಾಗೆ ಬಾಕಿ ಅದು ನಿಮಗೆ ಗೊತ್ತಿರೋದಿಲ್ಲ.
ಅದರಲ್ಲಿ ಏನು ಮಾಡಬೇಕು ಅಂದರೆ ಕೆಲವು ಔಟ್ ಆಫ್ ಸಿಲೆಬಸ್ಸಿಂದ ತೆಗ್ದಿರ್ತಾನೆ. ಅವಕ್ಕೆ ನಿಮ್ಗೆ ಆನ್ಸರ್ ಅಷ್ಟು ತೋಚೋದು ಇಲ್ಲ, ಗೊತ್ತಾಗೋದು ಇಲ್ಲ, ಸ್ವಲ್ಪನೂ ಗೊತ್ತಾಗೋದಿಲ್ಲ. ಅವಾಗೇನು ಮಾಡಬೇಕು, ಆ ಸೀರಿಯಲ್ ನಂಬರನ್ನು ಹಾಕಬೇಕು. ಅಟೆಂಡ್ ಮಾಡಬೇಕು. ಆನ್ಸರ್ ಶೀಟಲ್ಲಿ ಸೀರಿಯಲ್ ನಂಬರನ್ನು ಹಾಕಿ ಆ ಪ್ರಶ್ನೆಯಲ್ಲಿರುವುದನ್ನು ಏನೋ ಒಂದೆರಡು ವರ್ಡ್ ಆದರೂ ಕೂಡ ಬರೆದು ಬಂದರೆ ಅದಕ್ಕೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅಂತ ಸಿಗುತ್ತೆ. ನೀವು ಫಸ್ಟ್ ಏನು ತಿಳ್ಕೊಬೇಕು ಅಂದರೆ, ಯಾವುದೇ ಮಕ್ಕಳು ಆವ್ರೇಜ್ ಇರೋ ಮಕ್ಕಳಾಗಿರ್ಬೋದು, ಡಲ್ ಇರೋ ಮಕ್ಕಳಾಗಿರ್ಬೋದು, ಟೋಟಲ್ 38 ಪ್ರಶ್ನೆಯನ್ನು ಕೂಡ ನೀವು ಆನ್ಸರ್ ಶೀಟಲ್ಲಿ ಅಟೆಂಡ್ ಮಾಡಬೇಕು. ಬರಲಿ ಬರದೇ ಇರಲಿ, ನೀವು ಫಸ್ಟ್ ಬಂದಿರೋದನ್ನು ಬರೆದಾದ್ಮೇಲೆ ಬರದೇ ಇರೋದನ್ನು ಕೊನೆಗೆ ಸೀರಿಯಲ್ ನಂಬರನ್ನು ಹಾಕ್ಬಿಟ್ಟು ಅಲ್ಲಿ ಏನು ತೋಚುತ್ತೋ ಅದನ್ನಾದರೂ ಅಟೆಂಡ್ ಮಾಡಿ ಬಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋವು ಸಿಗ್ತವೆ. ನೆಕ್ಸ್ಟ್ ಗಣಿತದಲ್ಲಿ ಬಂದರೆ, ಈ ಗಣಿತ ಏನೋದು ಟಫ್, ನಮಗೆ ಕಬ್ಬಿಣದ ಕಡಲೆ ಇದ್ದಾಗೆ. ಆಗ ಏನು ಮಾಡಬೇಕು, ಗಣಿತದಲ್ಲಿ ಫಾರ್ಮುಲಾಸ್ ಗೊತ್ತಿರುತ್ತೆ, ಒಂದು ಲೆಕ್ಕ ಇರುತ್ತೆ, ಅದಕ್ಕೆ ನಮಗೆಲ್ಲ ಫಾರ್ಮುಲಾಸ್ ಗೊತ್ತಿರುತ್ತೆ. ಫಾರ್ಮುಲಾಸ್ ಹಾಕಿಬಿಟ್ಟು ಅದ್ರ ಸ್ಟೆಪ್ಪನ್ನು 1 ಅಥವಾ 2 ಆದರೂ ಸ್ಟೆಪ್ಪನ್ನು ಮಾಡಿಬಿಟ್ರೆ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಮಾರ್ಕ್ಸ್ ಇರ್ತವೆ. ಆ ಫಾರ್ಮುಲಾಗೆ ಒಂದು ಅರ್ಧ ಮಾರ್ಕ್ಸು, 1 ಮಾರ್ಕ್ಸು, ನೆಕ್ಸ್ಟ್ ಒಂದು ಸ್ಟೆಪ್ಪಿಗೆ ಒಂದು ಅರ್ಧ ಮಾರ್ಕ್ಸು. ಹೀಗೆ ನಿಮಗೆ ಆ ಪ್ರಶ್ನೆ 3 ಅಂಕದ ಪ್ರಶ್ನೆ ಆಗಿದ್ದರೆ ನಿಮಗೆ 1.5ಇಂದ 2 ಮಾರ್ಕ್ಸನ್ನು ವ್ಯಾಲ್ಬೇಟರು ಕೊಡ್ತಾರೆ. ನೀವು ಯಾವುದೇ ಕಾರಣಕ್ಕೆ ಫಾರ್ಮುಲಾ ಗೊತ್ತಿದ್ದರೆ ಅದನ್ನ ಹಾಗೆ ಬಿಡಬಾರ್ದು. ಆ ಫಾರ್ಮುಲಾ ಹಾಕಿಬಿಟ್ಟು ಆ ಡಾಟಾ ಲೈನ್ ಹಾಕಿಬಿಟ್ಟು ನೀವು ಒಂದೆರಡು ಸ್ಟೆಪ್ ಏನಾದರೂ ಅಟೆಂಡ್ ಮಾಡಿದರೆ ನಿಮಗೆ ಖಂಡಿತವಾಗಿ 1ರಿಂದ 1.5 ಮಾರ್ಕ್ಸ್ 2 ಮಾರ್ಕ್ಸು ಬಂದೇ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಥಿಯರಿ ಸಬ್ಜೆಕ್ಟಲ್ಲಿ ನೀವು ಯಾವಾಗಲೂ ಕೂಡ ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬಾರ್ದು. ನೀವು ಆನ್ಸರ್ ರಿಲೇಟೆಡ್ ಕ್ವಶನ್ ಇರ್ತಾವಲ್ಲ, ಅಂದರೆ ಆ ಪಾಠದ ರಿಲೇಟೆಡ್ ಪ್ರಶ್ನೆ ಯಾವುದೇ ಇರಲಿ, ಈಗ ಕೊಟ್ಟಿರುವ ಪ್ರಶ್ನೆಗೆ ನಿಮಗೆ ಕರೆಕ್ಟ್ ಮೀನಿಂಗ್ ಆನ್ಸರ್ ಗೊತ್ತಿರೋದಿಲ್ಲ, ಆದರೆ ಆ ಪಾಠದಲ್ಲಿರ್ತಕ್ಕಂಥ ಬೇರೊಂದು ವಿಚಾರ ಗೊತ್ತಿರುತ್ತೆ ನಿಮಗೆ. ಆ ಪಾಠವನ್ನು ಸ್ಟಡಿ ಮಾಡಿರ್ತೀಯ, ಆ ಪ್ರಶ್ನೆ ಬಿಟ್ಟು ಬೇರೊಂದು ಪ್ರಶ್ನೆಗೆ ಆನ್ಸರನ್ನು ಕೂಡ ಬಾಯ್ಟ್ ಮಾಡಿರ್ತೀಯ. ಅವಾಗ ಏನು ಮಾಡಬೇಕು, ನಿನಗೆ ಆ ಪಾಠದ ಆನ್ಸರ್ ಏನು ಗೊತ್ತಿರುತ್ತೋ ಇದು ರಿಲೇಟೆಡ್ ಅಂತ ನಿನಗೆ ಅನಿಸುತ್ತೆ. ಆ ಪ್ರಶ್ನೆಯನ್ನು ಓದಿದಾಗ ಅದು ಗೊತ್ತಿರುವಂಥ ಆನ್ಸರನ್ನೇ ಇದಕ್ಕೆ ಬರೀಬೇಕು. ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದು 2 ಅಂಕದ್ದಾದರೆ 1 ಅಂಕ ನಿನಗೆ ಸಿಕ್ಕೇ ಸಿಗುತ್ತೆ. ಹೀಗೆ ನೀವು ಬರಿತಾ ಹೋದಾಗ, ಅಂದರೆ ಮಕ್ಕಳಿಗೆ ಯಾವುದೇ ಮಕ್ಕಳಾಗಲಿ ಕೂಡ ಯಾವುದೇ ಮಕ್ಕಳಾದರೂ ಕೂಡ ಯಾವುದೇ ಪ್ರಶ್ನೆಯನ್ನು ಅಟೆಂಡ್ ಮಾಡೋದೇ ಹಾಗೆ ಬಿಟ್ಬಾರ್ದು. ಎಲ್ಲ ಪ್ರಶ್ನೆಯನ್ನು ಕೂಡ ಅಟೆಂಡ್ ಮಾಡಬೇಕು. ಇಷ್ಟೆಲ್ಲ ಇದು ಕ್ವಶನ್ ಪೇಪರ್ದಾದಮೇಲೆ ನಿಮಗೆ ಇನ್ನೊಂದು ನಿಮ್ಮ ತಲೆಯಲ್ಲಿ ಏನು ಗೊಂದಲ ಇರುತ್ತೆ. ಏನಪ್ಪ ಅದು ಅಂದರೆ, ಏನಾದರೂ ಹೇಳ್ಕೊಡ್ತಾರಾ ಬಿಡ್ತಾರೋ ಅನ್ನೋ ಒಂದು ಗೊಂದಲ ಯಾವಾಗಲೂ ಕೂಡ ನಿಮ್ಮ ತಲೆಯಲ್ಲಿ ಕಾಡ್ತಾ ಇರುತ್ತೆ. ನೀವು ಫಸ್ಟು ಓದಿನ ಕಡೆ ಇಂಪಾರ್ಟೆಂಟ್ ಕೊಡಲ್ಲ. ಏನು ಹೇಳ್ಕೊಡ್ತಾರೋ, ಒಂದು 10 ಮಾರ್ಕ್ಸ್ ಹೇಳ್ಕೊಡ್ತಾರೋ, 5 ಮಾರ್ಕ್ಸ್ ಹೇಳ್ಕೊಡ್ತಾರೋ ಅನ್ನೋ ಒಂದು ಗೊಂದಲದಲ್ಲಿ ಎಲ್ಲ ಮಕ್ಕಳು ಕೂಡ ಇರ್ತೀರಿ. ಆದರೆ ಈಗ 2025ರ ಎಕ್ಸಾಮಿನೇಷನ್ನಲ್ಲಿ ಯಾವುದೇ ಒಂದು ಹೇಳ್ಕೊಡೋದಾಗಲಿ ಕಾಪಿ ಹೊಡಿಸುವುದಾಗಲಿ ನಡೆಸೋದಿಲ್ಲ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವೆಬ್ ಕಾಸ್ಟಿಂಗ್ ಅಳವಡಿಸಿರ್ತಾರೆ. ಹಾಗಾಗಿ ಯಾವುದೇ ಶಿಕ್ಷಕರು ಕೂಡ ನಿಮ್ಮನ್ನು ಉಳಿಸುವುದಕ್ಕೋಸ್ಕರ ಬಂದು ಅವರು ಸಸ್ಪೆಂಡ್ ಆಗೋಕ್ಕೆ ತಯಾರಿರುವುದಿಲ್ಲ. ಹಾಗೆ ಅವರು ಅವ್ರ ಲೈಫನ್ನು ನೋಡ್ತಾರೆ. ನೀವೇನಪ್ಪ ಅಂದರೆ, ನೀವು ಕಷ್ಟಪಟ್ಟು ಓದಬೇಕು. ನೀವು ಅಟ್ಲೀಸ್ಟ್ ಪಾಸ್ ಆಗೋ ಲೆವೆಲ್ಗಾದರೂ ಕೂಡ ನೀವು ಟ್ರೈ ಮಾಡಬೇಕು. ಈಗಿನ ದಿನವನ್ನು ನೀವು ಹಾಗೆ ಹಾಳು ಮಾಡಿಕೊಂಡು ಎಕ್ಸಾಮಲ್ಲಿ ವ್ಯತ್ಯೆ ಪಡುವಂಥದ್ದನ್ನು ಮಾಡ್ಕೋಬಾರ್ದು ಅನ್ನೋದೇ ನನ್ನ ಉದ್ದೇಶ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಕಾಪಿಯನ್ನು ಹೊಡಿಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ವರ್ಷಕ್ಕೂ ಕೂಡ ರೂಲ್ಸು ರೆಗ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗ್ತವೆ. BO DDY ಎಲ್ಲವೂ ಕೂಡ ರೂಲ್ಸನ್ನು ಜಾರಿ ಮಾಡ್ತಾರೆ. ಹಾಗಾಗಿ ಯಾರೂ ಕೂಡ ಯಾವುದೇ ಗೌರ್ಮೆಂಟ್ ಅಪಾಯಿಂಟ್ ಸರ್ಗಳಾಗಲಿ ಯಾವುದೇ ಸರ್ಗಳಾಗಲಿ ಹೇಳ್ಕೊಡುವಂಥ ರಿಸ್ಕನ್ನು ಮಾಡ್ಕೊಳ್ಳೋದಿಲ್ಲ. ಹಾಗೆ ಕಾಪಿಯನ್ನು ಕೂಡ ಓಡಿಸೋದಿಲ್ಲ. ಇದೊಂದು ಕ್ಲಿಯರ್ ಆಗಿರಲಿ ನಿಮಗೆ. ನೆಕ್ಸ್ಟು ನೀವು ಆನ್ಸರನ್ನು ಮಾಡುವಾಗ ಹೇಗಿರಬೇಕಪ್ಪ ಅಂದರೆ, ಮೊದಲ ನೀವು ಪೇಜಸ್ಸು ಅಂದರೆ ನೀವು ಹ್ಯಾಂಡ್ ರೈಟಿಂಗನ್ನು ಸ್ವಲ್ಪ ಆವ್ರೇಜಾಗಿ ಬರೆಯೋ ಮಕ್ಕಳು ಅಥವಾ ಒಂದು ಸ್ವಲ್ಪ ಕಚ್ಚಡವಾಗಿ ಬರೆಯೋ ಮಕ್ಕಳು ಏನು ಮಾಡಬೇಕಪ್ಪ ಅಂದರೆ, ಕಚ್ಚಡವಾಗಿ ಅಂದರೆ ಹೇಗೆ ಬೇಕೋ ಹಾಗೆ, ಅಂದರೆ ಕೆಲವು ಕನ್ನಡ ಅಕ್ಷರಗಳೇ ಓದೋಕ್ಕೆ ಬರೋದಿಲ್ಲ ಅಂಥ ಮಕ್ಳು ಏನು ಮಾಡಬೇಕು, ನಿಧಾನವಾಗಿ, ನಿಮಗೆ ಗೊತ್ತಿರುತ್ತೆ ನನ್ನ ಕೈಲಿ ಈ 38 ಪ್ರಶ್ನೆಗೂ ಆನ್ಸರ್ ಗೊತ್ತಿಲ್ಲ ಅನ್ನೋದು ನಿಮ್ಮ ತಲೆಗಿರುತ್ತೆ. ಅವಾಗ ಏನು ಮಾಡಬೇಕು, ನಿಧಾನವಾಗಿ ಮೊದಲ ಒಂದು 2-3 ಪುಟವನ್ನು ನಿಧಾನವಾಗಿ ಆನ್ಸರ್ ಮಾಡಿ. ಪಾಸಾಗುವ ಮಕ್ಕಳು ಒಂದು ಟಾನಲ್ಲಿ 4 ಪುಟ ಆನ್ಸರ್ ಮಾಡಿದರೂ ಕೂಡ ನೀವು ಪಾಸಾಗ್ತೀರಿ. 30 ಅಂಕವನ್ನು ತೆಗೆದುಕೊಂಡು ಪಾಸಾಗ್ತೀರಿ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಿಧಾನವಾಗಿ ದುಂಡುಗೆ ಬರೀರಿ. ಟೈಮ್ 3 ಗಂಟೆ ಇರುತ್ತೆ. ಟೆನ್ಷನ್ ಮಾಡ್ಕೊಬೇಡ್ರಿ. ಮೊದಲ ಒಂದು 2-3 ಪೇಜ್ಗಳು ದುಂಡಾದ ಬರವಣಿಗೆಯಿಂದ ಇರಬೇಕು. ವ್ಯಾಲ್ಯೂಯೇಷನ್ ಮಾಡೋರಿಗೆ ಅಟ್ರಾಕ್ಟ್ ಆಗಿರಬೇಕು. ಹಾಗೆ
ನಾವು ಸ್ಕೋರ್ ಮಾಡೋ ಮಕ್ಕಳಿಗೆ ಹೇಳೋದಾದರೆ, ಸ್ಕೋರ್ ಮಾಡೋ ಮಕ್ಳು ಏನು ಮಾಡಬೇಕು, ನಿಮಗೆ 100% ಆನ್ಸರ್ ಏನು ಗೊತ್ತಿರುತ್ತೋ ಆ ಇಂಪಾರ್ಟೆಂಟ್ಸ್ ವರ್ಡ್ಸನ್ನು ಅಂಡರ್ಲೈನ್ ಮಾಡೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಹಂಗೆ ಮಾಡೋದ್ರಿಂದ ಏನಾಗುತ್ತೆ, ಈಗ ಒಂದು 5 ಅಂಕದ ಒಂದು ಪ್ರಶ್ನೆ ಇರುತ್ತೆ ಅಂತ ಇಟ್ಕೊಳ್ಳಿ. ಆಗ ವ್ಯಾಲ್ಯೂಯೇಟರ್ ಏನು ಮಾಡ್ತಾರೆ, ಅದಕ್ಕೆ 4.5 ಅಂಕ 5 ಅಂಕ ಕೊಡುವ ಪ್ರಯತ್ನ ಮಾಡ್ತಾರೆ. ಯಾಕಪ್ಪ ಅಂದರೆ ನೀವು ಇಂಪಾರ್ಟೆಂಟ್ ವರ್ಡ್ಗಳಿಗೆ ಅಂಡರ್ಲೈನ್ ಮಾಡಿರ್ತೀರಿ, ಅವ್ರಿಗೆ ಖುಷಿ ಆಗುತ್ತೆ. ಆ ಖುಷಿಯಲ್ಲಿ ನಿಮಗೆ ಆ ಫುಲ್ ಮಾರ್ಕ್ಸನ್ನು ಕೊಡುವಂಥದ್ದು ಒಂದು ಕೂಡ ಇರುತ್ತೆ. ಇದಾದಮೇಲೆ ಮತ್ತೇನು ಹೇಳಬೇಕು ಎಕ್ಸಾಮ್ಗೆ ಅಂದರೆ, ನೀವೆಲ್ಲರೂ ಕೂಡ ಆದಷ್ಟು ಭಯವನ್ನು ಬಿಡಿ. ನಿಮ್ಮ ಮನೆ ದೇವರಾಗಿರ್ಬೋದು, ನಿಮ್ಮ ನಂಬಿರುವ ದೇವರನ್ನಾಗಿರ್ಬೋದು ನೆನೆಸ್ಕೊಂಡು ನೀವು ಎಕ್ಸಾಮ್ ಅಲ್ಲಿಗೆ ಒಳಗಡೆ ಕಾಲಿಡ್ರಿ ಅಂತ ಹೇಳ್ತೀನಿ. ಮತ್ತು ಎಲ್ಲರೂ ಕೂಡ ಖುಷಿಯಿಂದ ಹೋಗ್ರಿ, ಯಾವುದೇ ಗೊಂದಲದ ವಾತಾವರಣ ಇಟ್ಕೊಬೇಡ್ರಿ. ನನ್ನ ಕೈಲಿ ಆಗಲ್ಲ ಎಂಬ ಭಾವನೆಯನ್ನು, ನೆಗೆಟಿವ್ ಥಾಟನ್ನು ಫಸ್ಟ್ ತೆಗಿರಿ. ಪಾಸಿಟಿವ್ ಆಗಿರ್ರಿ. ನಾನು ಹಾಗೆ ಆಗ್ತೀನಿ ಪಾಸ್ 6 ಸಬ್ಜೆಕ್ಟಲ್ಲಿ ಎಂಬುದನ್ನು ತಲೆಯಲ್ಲಿ ಇಟ್ಕೊಂಡು ಹೋಗ್ರಿ. ಕಷ್ಟಪಡ್ರಿ. ಇನ್ನೊಂದು ತುಂಬ ದಿನಗಳೇನಿಲ್ಲ ಎಕ್ಸಾಮ್ನ. ನಿಮ್ಮ ಜೀವನದಲ್ಲಿ ಈ SSLC ಎಕ್ಸಾಮ್ ಅನ್ನೋದು ಒಂದು ದೊಡ್ಡ ಘಟ್ಟ. ಇದನ್ನು ನೀವು ಕ್ಲಿಯರ್ ಮಾಡಲೇಬೇಕು ಫಸ್ಟ್ ಅಟೆಂಪ್ಟಲ್ಲಿ ಅಂತ ನಾನು ಹೇಳ್ತೀನಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಮೆಂಟ್ ಹಾಕಿ. ನಾನು ನಿಮಗೇನಾದರೂ ಸಮಸ್ಯೆ ಇದ್ದರೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ ಅಂತ ಹೇಳುತ್ತಾ, ಹಾಗೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮದು ಯಾವುದೇ ಮತ್ತೆ ಇನ್ನೂ ಸಮಸ್ಯೆ ಇದ್ದರೆ ನಿಮಗೆ ಕಾಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಮಾತನ್ನು ಮುಗಿಸುತ್ತೇನೆ. ಥ್ಯಾಂಕ್ಸ್.